ಹಾಯ್ ಗೈಸ್, ಮತ್ತೊಂದು ಬ್ಲಾಗಿಗೆ ಸ್ವಾಗತ. ಸೊ ಇವತ್ತು ನಾನು ಫ್ಯಾಮಿಲಿ ಜೊತೆ ದಾಂಡೇಲಿ ಟ್ರಿಪ್ ಬಂದಿದೆ. ನಾನು ಸ್ಟೇ ಆಗಿದ್ದಂಥ ಹೋಮ್ ಸ್ಟೇ ಬಂದು ಬೀಟಲ್ ನೆಸ್ಟ್ ದಿ ಜಂಗಲ್ ಹೌಸ್ ಸ್ಟೇ ಅಂತ. ಸೊ ಇದು ಬಂದು ದಾಂಡೇಲಿ ಸಿಟಿಯಿಂದ ಅರೌಂಡ್ ಒಂದು 10 ಕಿಲೋಮೀಟರ್ಸ್ ಇದೆ, ಗಣೇಶ್ ಗುಡಿ ಅಂತ. ಆ್ಯಕ್ಚುಲಿ ರಿವರ್ ರಾಫ್ಟಿಂಗ್ಗೆಲ್ಲ ನೀವು ಎಲ್ಲೇ ಹೋಮ್ ಸ್ಟೇ ಮಾಡಿಕೊಂಡ್ರು ಇಲ್ಲಿಗೆ ಬರಬೇಕು. ಬಟ್ ಇಲ್ಲಿ ನೀವು ಸ್ಟೇ ಮಾಡೋದು ಏನು ಮೇನ್ ಬೆನಿಫಿಟ್ಟು ಅಂದರೆ ಇಲ್ಲಿಂದ ನಿಮಗೆ ವಾಕೇಬಲ್ ಡಿಸ್ಟೆನ್ಸ್ ಇದೆ ರಿವರ್ ರಾಫ್ಟಿಂಗ್ಗೆ. ಅದೊಂದು ನಿಮಗೆ ಒಂದು ಪ್ಲಸ್ ಪಾಯಿಂಟ್. ಬಿಕಾಸ್ ನೀವೇನಾದರೂ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತೊಗೊಂಡು ಬರ್ತೀರಾ ಅಂದರೆ ಸ್ಟೇ ಅವರು ನಿಮಗೆ ಅರೇಂಜ್ ಮಾಡ್ಕೊಡ್ತಾರೆ ವೆಹಿಕಲ್. ಬಟ್ ನೀವು ಕಡೆ ಎಕ್ಸ್ಟ್ರಾ ಟ್ರಾನ್ಸ್ಪೋರ್ಟ್ ಚಾರ್ಜ್ ಎಲ್ಲ ಕಟ್ಟಬೇಕಾಗುತ್ತೆ. 1 to 2 ಕೇಳ್ತಾವಲ್ಲ ಮಾಮೂಲಿ ಸೀಸನ್ ಟೈಮಲ್ಲಿ. ಸೊ ಇಲ್ಲಿ ನಿಮಗೆ ಪ್ಲಸ್ ಪಾಯಿಂಟ್ ಏನು ಅಂದರೆ ಒಂದು ಪ್ರೈಸು ರೀಸನೇಬಲ್ ಆಗಿದೆ, ಜೊತೆಗೆ ಫುಡ್ಡು ಚೆನ್ನಾಗಿದೆ, ಸ್ಟೇನು ಚೆನ್ನಾಗಿದೆ, ಜೊತೆಗೆ ಸುತ್ತಮುತ್ತ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ಗೆ ದಾಂಡೇಲಿ ಈಸ್ ಫೇಮಸ್ ಫಾರ್ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್. ಸೊ ಅದನ್ನು ನೀವು ಆಡಬೇಕು ಅಂದರೆ ನೀವು ನಿಯರೆಸ್ಟ್ ಇದೆ, ಎಲ್ಲ 200-300 ಮೀಟರ್ಸ್ ಒಳಗಡೆನೇ ಇದೆ. ಎಲ್ಲರೂ ಇಲ್ಲಿಗೆ ಬರೋದು ಎಲ್ಲೇ ಇದ್ರೂ. ಸಿಟಿಯಿಂದ ಜಸ್ಟ್ ಒಂದು 10 to 15 ಕಿಲೋಮೀಟರ್ಸ್ ಇದೆ ಇದು ದಾಂಡೇಲಿ ಸಿಟಿಯಿಂದ. ಬಟ್ ತುಂಬ ಚೆನ್ನಾಗಿದೆ, ವೆದರು ನೇಚರ್ ಆಗಿರ್ಬೋದು. ನಾವೇ ಒಂದಿನ ಸ್ಟೇ ಆಗೋಣ ಅಂತ ಬಂದು 3 days ಇಲ್ಲೇ ಇದ್ದೀವಿ. ಸೊ ಇವತ್ತು ನಾವು ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸೊ ಇದು ಯಾವುದೇ ರೀತಿ ಪೇಡ್ ಪ್ರಮೋಷನ್ ಅಲ್ಲ, ಜಸ್ಟ್ ಫಾರ್ ದಿ ನಮ್ಮ ಸ್ಯಾಟಿಸ್ಫಿಕೇಷನ್ಗೋಸ್ಕರ ನಿಮಗೂ ಗೊತ್ತಾಗಲಿ ಈ ಥರ ಎಲ್ಲ ಸ್ಟೇ ಇದೆ ಇಲ್ಲಿ ಇಷ್ಟು ಚೆನ್ನಾಗಿರೋದು ಅಂತ ಹೇಳಿ ಒಂದು ಬ್ಲಾಗ್ ಮಾಡೋಣ ಅಂತ ಸೆಪ್ರೇಟ್ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಗೈಸ್, ನಿಮಗೆ ಒಳಗಡೆ ಬಂದಿದ ತಕ್ಷಣ ಇಲ್ಲಿ ಡೈನಿಂಗ್ ಏರಿಯಾ ಇದೆ ಫಸ್ಟ್ ಎಂಟ್ರೆನ್ಸಲ್ಲಿ. ಇಲ್ಲಿ ಅವ್ರದ್ದು ರಿಸೆಪ್ಷನ್ ಇದೆ ನೋಡ್ಬೋದು. ಸೊ ಹಂಗೆ ಬಂದರೆ ಇಲ್ಲಿ ಮಕ್ಕಳು ಆಡೋದಕ್ಕೆ ಉಯ್ಯಾಲೆ ಇದೆ, ಜೊತೆಗೆ ಅಲ್ಲೇ ಬ್ಯಾಕ್ ಸೈಡ್ ಫೈರ್ ಕ್ಯಾಂಪು ಇದೆ. ತೋರಿಸ್ತೀನಿ ನಿಮಗೆ, ನೋಡಿ ಅಲ್ಲಿ ಫೈರ್ ಕ್ಯಾಂಪ್ಸ್ ಇದೆ. ಸೊ ಇಲ್ಲಿ ರೈನ್ ಡ್ಯಾನ್ಸ್ಗಿದೆ, ನೈಟ್ ಹಾಕ್ಕೊಡ್ತಾರೆ ಇಲ್ಲಿ. ನಾವೆಲ್ಲ ಎಂಜಾಯ್ ಮಾಡಿದ್ವಿ. ಜೊತೆಗೆ ಇಲ್ಲಿ ಸ್ವಿಮ್ಮಿಂಗ್ ಪೂಲು ಇದೆ. ಸೊ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಸ್ವಿಮ್ಮಿಂಗ್ ಪೂಲ್ಗೆಲ್ಲ. ನೋಡ್ಬೋದು ಎಲ್ಲ ಇಲ್ಲಿ ಹಾಕಿದ್ದಾರೆ ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ಅಂತ. ಸೊ ಸ್ವಿಮ್ಮಿಂಗ್ ಪೂಲ್ ಆಗಿದ್ದರಂಗೆ ಅಲ್ಲೇ ನಿಮಗೆ ಹಟ್ಟಿದೆ ನೋಡ್ಬೋದು ನೀವಲ್ಲಿ. ಸೊ ಪಾರ್ಟಿ ಗಿಟ್ಟಿ ಮಾಡೋರು ಅಲ್ಲೇ ಪಾರ್ಟಿ ಮಾಡಿಕೊಂಡು ಇಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲಿ ಬೇಕಾದ್ರೆ ಬೀಳ್ಬೋದು. ನೈಟ್ 8 ಗಂಟೆವರೆಗೂ ಅಲೋ ಮಾಡ್ತಾರೆ. ಸೊ ಬನ್ನಿ ಹಾಗೆ ಒಳಗಡೆ ಹೋಗೋಣ. ಈಗ ನಿಮಗೆ ರೂಮ್ಸ್ ತೋರಿಸ್ಕೊಡ್ತೀನಿ ಯಾವ ರೀತಿ ಇದೆ ರೂಮ್ಸು ಅಂತ. ನೋಡಿ ಇದು ಪಾತ್ವೆ ಓಡಾಡೋದಕ್ಕೆ. ಸೊ ಇದೆಲ್ಲ ಲೈಟಿಂಗ್ಸ್ ಹಾಕಿರ್ತಾರೆ ರಾತ್ರಿ ಹೊತ್ತು. ಆ್ಯಂಡ್ ಗೈಸ್, ಫ್ಯಾಮಿಲಿ ಬರ್ಬೋದಾ ಇಲ್ಲಿಗೆ ಅಂದರೆ 100% ಬರ್ಬೋದು ಫ್ಯಾಮಿಲಿನೂ. ತುಂಬ ಚೆನ್ನಾಗಿದೆ, ಪೀಸ್ಫುಲ್ಲಾಗಿದೆ. ನೇಚರು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ನೇಚರು ಅಂತ. ಫುಲ್ಲು ಅಡಿಕೆ ತೋಟ ಮಧ್ಯೆ ಇದೆ ಸ್ಟೇಗಳು. 100% ಫ್ಯಾಮಿಲಿ ಬರ್ಬೋದು. ಈವನ್ ಫ್ರೆಂಡ್ಸು ಬಾಯ್ಸು ಎಲ್ಲ ಬಂದು ನೀವು ಎಂಜಾಯ್ ಕೂಡ ಮಾಡ್ಬೋದು. ಸೊ ನಮಗೇನು ಸ್ವಲ್ಪ ಮಕ್ಕಳೆಲ್ಲ ಇರೋದ್ರಿಂದ ಪೂಲ್ಗೆ ಹತ್ರ ಆಗಲಿ ಅಂತ ಇದು ತೊಗೊಂಡಿದ್ವಿ. ಸೊ 2 ಕಾಟೇಜ್ ತೊಗೊಂಡಿದ್ದೀವಿ ನಾವು ಇವತ್ತು. ಸೊ ನೋಡಿ ಇಲ್ಲೂ 2 ಕಾಟೇಜ್ ಇದೆ. ಬೇಕಾದ್ರೆ ಇಲ್ಲೇ ನೀವು ಪಾರ್ಟಿ ಗೀಟಿ ಊಟ ಗೀಟಲ್ಲಿ ಇಲ್ಲೇ ಮಾಡ್ಕೊಬೋದು. ಜೊತೆಗೆ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಕೂಡ ಇರುತ್ತೆ. ಸೊ ಇದೊಂದು ಚೆನ್ನಾಗಿದೆ ಡಾಮೆಂಟ್ರಿ. ಇದು ಡಾಮೆಂಟ್ರಿ ರೂಮ್ಸೇ ಇದು ಎರಡೂ. ಆರಾಮಾಗಿ 3+2 5 ಮೆಂಬರ್ಸ್ ಆರಾಮಾಗಿರ್ಬೋದು ಇಲ್ಲಿ ಒಂದು ರೂಮ್. ನೋಡಿ ನೀವು ಹೀಗೆ ನಡ್ಕೊಂಡು ಹೋಗ್ತಾ ಇದ್ದರೆ ಇಲ್ಲೊಂದು 2 ಕಾಟೇಜಸ್ ಇದೆ. ಸೊ ಇಲ್ಲೊಂದು ಕಾಟೇಜ್ ಬರುತ್ತೆ. ಹಂಗೆ ಲೈನಕ್ಕೆ ಇಲ್ಲಿ ಕಾಟೇಜಸ್ ಇದೆ, ಈ ಲೈನಲ್ಲೂ ಕಾಟೇಜಸ್ ಇದೆ. ನಾನು ಆಮೇಲೆ ಓನರ್ ಹತ್ರ ಮಾತಾಡಿಸ್ತೀನಿ ಏನೇನು ಫೆಸಿಲಿಟಿ ಇದೆ, ಪ್ರೈಸ್ ತಾರೀಫೆಲ್ಲ ಯಾವ ರೀತಿ ಇದೆ ಅನ್ನೋದು ನಾನು ನಿಮಗೆ ಹೇಳ್ತೀನಿ. ಸೊ ನೋಡಿ ಇಲ್ಲೊಂದು ಕಾಟೇಜ್ ಇದೆ, ಕಪಲ್ ಕಾಟೇಜು. ತಿರ್ಗಾ ಅಲ್ಲೊಂದು ಕಾಟೇಜ್ ಇದೆ, ನೋಡ್ಬೋದು ನೀವು. ಸುಮ್ಮನೆ ಹಂಗೆ ಒಳಗಡೆ ತೋರಿಸ್ತೀನಿ. ನೋಡಿ ಇಲ್ಲೂ ಡಾಮೆಂಟ್ರಿ ಥರನೇ ಆಲ್ಮೋಸ್ಟ್ ತುಂಬ ಚೆನ್ನಾಗಿದೆ. ಆರಾಮಾಗಿ 1 2 3 4 5 6 7 8 ಮೆಂಬರ್ಸ್ ಆರಾಮಾಗಿರ್ಬೋದು ಇಲ್ಲಿ. ದೂರದಿಂದ ನಿಮಗೆ ಈ ರೀತಿ ಕಾಣುತ್ತೆ ಔಟ್ಸೈಡ್ ವ್ಯೂ. 2 ಇದೆ ಆ ಥರ ಟ್ರಯಾಂಗಲ್ಲು. ಸೊ ಗೈಸ್, ಇದು ಅಷ್ಟೇ 2 ರೂಮ್ಸ್. ಆರಾಮಾಗಿ 7-8 ಜನ ಬಂದರೆ ಆರಾಮಾಗಿ ಸ್ಟೇ ಆಗ್ಬೋದು. ಇದೆಲ್ಲ ಔಟ್ ಸಿಟ್ಟಿಂಗ್ ಏರಿಯಾ. ಸೊ ನಿಮಗೆ ತೋರಿಸ್ತೀನಿ. ಎಲ್ಲ ನೀಟ್ನೆಸ್ಸಾಗಿ ಮೇಂಟೈನ್ ಮಾಡಿರ್ತಾರೆ. ರೂಮ್ಸ್ಗಳು ಏನು ಮಾತಾಡೋಂಗೇ ಇಲ್ಲ. ಬೇಕಾದ್ರೆ ವಾಶ್ರೂಮು ತೋರಿಸ್ತೀನಿ ನಾನು ನಿಮಗೆ ಎಷ್ಟು ನೀಟಾಗಿರುತ್ತೆ ಅಂತ. ನೋಡಿ ಇದು ವಾಶ್ರೂಮು ತುಂಬ ಚೆನ್ನಾಗಿದೆ. ಸೊ ಇದು ಬಂದು ಕಮ್ಯಾಂಡೋ ಟೆಂಟ್ ರೂಮು ನೋಡ್ಬೋದು ನೀವು. ಇದು ಸೂಪರ್ ಆಗಿದೆ ನೋಡೋದಕ್ಕೆ. ಬಟ್ ಇದರಲ್ಲಿ ನೀವು ವಾಶ್ರೂಮ್ ಇಲ್ಲಿ ಬರೋದು, ಯಾಕೆಂದರೆ ಟೆಂಟ್ ಹೋಮ್ ಆಗಿರೋದ್ರಿಂದ ನೀವು ವಾಶ್ರೂಮ್ಗೆ ಸಪ್ರೇಟ್ ಇರುತ್ತೆ. ಔಟ್ಸೈಡ್ ಬಂದು ವಾಶ್ರೂಮ್ ಯೂಸ್ ಮಾಡ್ಕೊಬೋದು. ಸೊ ಇದೇನಾದರೂ ಬಾಯ್ಸ್ ಬಂದರೆ ಚಿಲ್ ಮಾಡೋದಕ್ಕೆ ಸೂಪರಾಗಿದೆ. ಇದನ್ನು ರೂಮು ನೋಡ್ಬೋದು ನೀವು. ಡಾಮೆಂಟ್ರಿ ರೂಮ್, ಆ್ಯಕ್ಚುಲ್ ಡಾಮೆಂಟ್ರಿ ನೋಡಿ ಇದೆ. ಆಲ್ಮೋಸ್ಟ್ ಒಂದು 20-25 ಜನ ಸ್ಟೇ ಆಗ್ಬೋದು. ನೋಡಿ ಹೇಗಿದೆ ಡಾಮೆಂಟ್ರಿ ರೂಮು.
ಆರಾಮಾಗಿ 25 ಮೆಂಬರ್ಸು ಸ್ಟೇ ಆಗ್ಬೋದು. ಒಳಗಡೆ ವಾಶ್ರೂಮ್ ಕೂಡ ಇದೆ. ಸೊ ನಿಮಗೆ ಕಮೆಡೋ ಟೆಂಟ್ ಹೌಸೇ 1, 2, 3 ಇದೆ. 3ರಲ್ಲೂ ಆ್ಯಕ್ಚುಲಾಗಿ ಎಂಜಾಯ್ ಮಾಡಬೇಕು. ಆ್ಯಕ್ಚುಲ್ ಕ್ಯಾಂಪಿಂಗಲ್ಲಿ ಬೇಕು ನಿಮಗೆ, ಕ್ಯಾಂಪಿಂಗ್ ಥರ ಇರಬೇಕು ಅಂದರೆ ಬೆಸ್ಟ್ ಪ್ಲೇಸ್ ಟು ಕಮ್ ಹಿಯರ್. ಸೊ ನೋಡ್ಬೋದು ನೀವು ಹೆಂಗೆ ಮರಗಳ ಮಧ್ಯ ಇದೆ ಟೆಂಟ್ಗಳು. ಈ ಥರ ಬೇಕು ಅಂದರೆ ನೀವು ಯಾವ್ದಾನ ಕಾಡಿಗೆ ಹೋಗಂಗಿಲ್ಲ, ಇಲ್ಲಿ ಬಂದರೆ ಸಾಕು. 3 ಇದೆ, 1, 2, ಇಲ್ಲೊಂದು 3 ಇದೆ. ಬ್ಯಾಕ್ ಸೈಡೆಲ್ಲ ಟೆಂಟ್ ರೂಮ್ಸ್ ಇದೆ. ಮಾಮೂಲಿ ಕ್ಯಾಂಪಿಂಗ್ ಟೆಂಟ್ ಅಲ್ಲೂ ಹಾಕೊಡ್ತಾರೆ. ಇವ್ರಿಗೆಲ್ಲ ಕಾಮನ್ ವಾಶ್ರೂಮ್ಸ್ ಬಂದು ದೊಡ್ಡದಾಗಿ ಮಾಡಿದ್ದಾರೆ ಅಲ್ಲಿ, ಎಲ್ಲ ಚೆನ್ನಾಗಿದೆ. ಅಲ್ಲೂ ಡ್ರೆಸ್ಸಿಂಗಿಗೆ ಎಲ್ಲ ಮಾಡಿದ್ದಾರೆ ಅಲ್ಲಿ. ಸೊ ಬನ್ನಿ, ಇದನ್ನು ನಾನು ಒಳಗಡೆ ತೋರಿಸ್ಕೊಡ್ತೀನಿ ನಾನು ನಿಮಗೆ ಕ್ಯಾಂಪಿಂಗ್ ಟೆಂಟು. ಸೊ ಆರಾಮಾಗಿ ಇಲ್ಲೂ 10-15 ಜನ ಆರಾಮಾಗಿ ಮಲ್ಬೋದು. ಸೊ ಗೈಸ್, ಟೋಟಲ್ ಇದು ಆಲ್ಮೋಸ್ಟ್ ಎಲ್ಲ ಒಂದು 7-8 ಎಕರೆ ಇದೆ. ಇದು ಲ್ಯಾಂಡು ಅಡಿಕೆ ಲ್ಯಾಂಡ್ ಇದೆ. ಆ್ಯಕ್ಚುಲಿ ನೋಡ್ಬೋದು ನೀವೆಲ್ಲ ಫುಲ್ ಅಡಿಕೆ ಮರ ಮಧ್ಯ ಇರೋದಿದು. ಫೋಟೋ ಶೂಟ್ ಮಾಡ್ಕೊಳ್ಳೋದಕ್ಕೆಲ್ಲ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಸೊ ಬನ್ನಿ ಈಗ ಓನರ್ನ ಮಾತಾಡ್ಸೋಣ. ಸೊ ಗೈಸ್, ಈ ಪ್ರಾಪರ್ಟಿಯ ಪ್ರೊಪ್ರೈಟರ್ ಆಗಿರೋಂಥ, ಹೋಮ್ ಸ್ಟೇ ಪ್ರೊಪ್ರೈಟರ್ ಆಗಿರೋಂಥ ಗಜೇಂದ್ರ ಅವರು ಇದ್ದಾರೆ ನಮ್ಮ ಹತ್ರ. ತುಂಬ ಫ್ರೆಂಡ್ಲಿ ಪರ್ಸನ್ನು. ನಿಮ್ಗೆ ಏನೇ ಬೇಕು ಅಂದರೂ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ. ಯಾವುದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ. ಜ್ಯೂಸ್ಗಾಗಿರ್ಬೋದು, ವಾಟ್ರಿಗಾಗಿರ್ಬೋದು, ತಿರ್ಗಾ ಫುಡ್ಗೂ ಆಗಿರ್ಬೋದು, ಎಲ್ಲ ಅವರು ವ್ಯವಸ್ಥೆ ಮಾಡಿಕೊಡ್ತಾರೆ. ಈ ಕಾಡಿನ ಮಧ್ಯನೋ ಯಾವುದೇ ರೀತಿ ಇಲ್ಲ ಅಂತ ಹೇಳಲ್ಲ. ಸೊ ಬನ್ನಿ ಈಗ ಅವರು ಅವ್ರ ಹೋಮ್ ಸ್ಟೇ ಬಗ್ಗೆ ಹೇಳ್ತಾರೆ. ಇದು ಎಲ್ಲಿ ಬರುತ್ತೆ ಆ್ಯಕ್ಚುಲಾಗಿ, ಏನೇನಿದೆ ರೇಟ್ಸ್ ಎಲ್ಲ, ಯಾವ ಕಾಟೇಜ್ಗೆ ಯಾವ ಥರ ರೇಟ್ ಇದೆ ಅನ್ನೋದೆಲ್ಲ ಹೇಳ್ತಾರೆ. ಹಲೋ ಸರ್. ಸೊ ನಮ್ಮ ಸಬ್ಸ್ಕ್ರೈಬರ್ಸು ಅಥವಾ ನಾನು ಈ ವಿಡಿಯೋ ನೋಡ್ತಾ ಇರೋರು ಏನಾದರೂ ಹೋಮ್ ಸ್ಟೇಗೆ ಬರಬೇಕು ಇಲ್ಲಿಗೆ ಅಂದರೆ ಆ್ಯಕ್ಚುಲಿ ಹೆಂಗೆ ಬರಬೇಕು ಸರ್? ನಮ್ಮ ಹೋಮ್ ಸ್ಟೇ ಬೀಟಲ್ ನೆಸ್ಟ್ ಅಂತ ಇದೆ, ಗಣೇಶ್ ಗುಡಿಯಲ್ಲಿದೆ. ಸೊ ಗಣೇಶ್ ಗುಡಿ ನೀವು ದಾಂಡೇಲಿಯಿಂದ 20 ಕಿಲೋಮೀಟರ್ಸ್ ಇದೆ. ಸೊ ಫ್ರಮ್ ದಾಂಡೇಲಿ ಯು ಕ್ಯಾನ್ ಕಮ್ ಬೈ ಬಸ್, ಆಟೋ, ಬೇಕಾದರೆ ನಾವು ಟ್ರಾನ್ಸ್ಪೋರ್ಟ್ అనేది ಮಾಡಿಕೊಡ್ತೀವಿ ಚಾರ್ಜೇಬಲ್ ಬೇಸಿಸಲ್ಲಿ ಇದೆ. ಬಟ್ ವಾಟ್ ಅಬೌಟ್ ಕಾಟೇಜಸ್? ಡಿಫ್ರೆಂಟ್ ಕಾಟೇಜಸ್ ಇದೆಯಲ್ಲ. ಸೊ ಅದು ಯಾವ ರೀತಿ ಕಪಲ್ಸ್ಗೆ ಬಂದ್ರೆ ಬೇರೆ ಥರ ಇರುತ್ತಾ, ಅಥವಾ ಬಾಯ್ಸ್ ಬ್ಯಾಚುಲರ್ಸ್ ಬಂದರೆ ಬೇರೆ ಥರ ಇರುತ್ತೆ? ಎಲ್ಲರೂ ಬರ್ತಾರೆ ನಮ್ಮ ಎಲ್ಲ. ಸೊ ಫ್ಯಾಮಿಲೀಸ್ ಬಂದರೆ ಏನು ತೊಂದರೆ ಇಲ್ಲ, ಸೆಪ್ರೇಟ್ ಎಲ್ಲ ಇರುತ್ತೆ, ಯಾವ ರೀತಿ ಏನು ತೊಂದರೆ ಇಲ್ಲ. 6 ರೂಮ್ಸ್ ಅದಾವೆ, ಶೇಪ್ ಅದಾವೆ ಕಾಟೇಜಸ್. ಡಾರ್ಮೆಟ್ರಿ ಇದೆ ಸರ್, ದೊಡ್ಡ ಗ್ರೂಪಿಗೆ ವಿತ್ ಅಟ್ಯಾಚ್ ಟಾಯ್ಲೆಟ್, ಬಾತ್ರೂಮ್. ಮತ್ತು ನೇಚರಲ್ಲಿ ಎಂಜಾಯ್ ಮಾಡಲಿಕ್ಕೆ ಕಮಾಂಡೋ ಟೆಂಟ್ಸ್ ಅಂತ ಒಂದು ಸ್ಕೀಮ್ ನಾವು ನೀವು ವಿಡಿಯೋ ನೋಡಿರ್ಬೋದು ಸರ್. ಕಮಾಂಡೋ ಟೆಂಟ್ಸ್ ಇದೆ. ಮತ್ತು ನಾವು ಈಗ ಮಳೆ ಬರ್ತಾ ಇದೆಯಲ್ಲ, ಸೊ ನಾವು ವಿ ಆರ್ ನಾಟ್ ಯೂಸಿಂಗ್ ಕ್ಯಾಂಪಿಂಗ್ ಟೆಂಟ್ಸ್. ನಮ್ಮ ಹತ್ರ ಕ್ಯಾಂಪಿಂಗ್ ಟೆಂಟ್ಸ್ ಇದೆ. ಕ್ಯಾಂಪಿಂಗ್ ಟೆಂಟ್ಸಿಗೆ ನಾವು ಕಾಮನ್ ವಾಶ್ರೂಮ್ ಇದೆ, ಜೆಂಟ್ಸ್ ಲೇಡೀಸ್ ಎಲ್ಲ ಸಪ್ರೇಟ್ ಮಾಡಿದೆ. ಫ್ಯಾಮಿಲೀಸಿಗೆ ತುಂಬ ಎಂಜಾಯ್ ಮಾಡ್ತಾರೋ ಪ್ರಾಪರ್ಟಿ ಸರ್. ಇಟ್ಸ್ ಅವೇ ಫ್ರಮ್ ಸಿಟಿ ಲೈಫ್. ಸಿಟಿಯಿಂದ ಸ್ಟ್ರೆಸ್ ಲೈಫಿಂದ ಇಲ್ಲಿ ಬಂದ ಮೇಲೆ ರಿಲ್ಯಾಕ್ಸ್ ಆಗಲಿಕ್ಕೆ ಬೆಸ್ಟ್ ಪ್ಲೇಸ್ನ ಸಜೆಸ್ಟ್ ಮಾಡ್ತಾರೋ ಸರ್ ನಮ್ಮ ಪ್ಲೇಸ್. ಆ್ಯಂಡ್ ಯಾಕಂದರೆ ದಾಂಡೇಲಿಗೆ ಬರೋದೇ ರಾಫ್ಟಿಂಗ್ ಆಡೋದಕ್ಕೆ, ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಮಾಡೋದಕ್ಕೆ. ಸೊ ನಿಮ್ಮ ಹೋಮ್ ಸ್ಟೇಗೂ ಅಲ್ಲಿಗೂ ಎಷ್ಟು ದೂರ ಇರ್ಬೋದು? ನಾನು ಆ್ಯಕ್ಚುಲಿ ಹೇಳಿದ್ದೀನಿ, ಆಲ್ರೆಡಿ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ನಾನು ವೀಡಿಯೋಲಿ. ಬಟ್ ನಿಮ್ಮ ಬಾಯಿಂದ ಬಂದುಬಿಟ್ರೆ ಅವ್ರಿಗೊಂದು ನಂಬಿಕೆ ಇರ್ತದೆ. ಹೌದು ಸರ್, ಇದೇ ಇಲ್ಲಿ ಬರೋದು ಮೋಸ್ಟ್ ಬೆಸ್ಟ್ ಅಡ್ವಾಂಟೇಜ್ ಅಂದರೆ, ಒಂದ್ಸಲ ನೀವು ಬಂತಂದರೆ ನಿಮ್ಮ ವೆಹಿಕಲ್ ಎಲ್ಲೂ ತೊಗೊಂಡು ಹೋಗ್ಲಿಕ್ಕೆ ಅವಶ್ಯಕತೆ ಇಲ್ಲ ಸರ್. ಇಲ್ಲಿಂದ 200 ಮೀಟರ್ಸ್ ವಾಕೇಬಲಲ್ಲಿ ರಾಫ್ಟಿಂಗ್ ಜೆಟ್ಟಿ ಇದೆ, ಬೋಟಿಂಗ್, ಕಯಾಕಿಂಗ್, ಜಿಪ್ ಲೈನ್ ಎಲ್ಲ ವಾಕೇಬಲ್ ಡಿಸ್ಟೆನ್ಸ್ ನಿಮಗೆಲ್ಲ ಸಿಗುತ್ತೆ. ನೀವು ಬೇರೆ ಕಡೆಯಿಂದ ಇಲ್ಲಿ ಬಂದು ಇಲ್ಲಿ ಪಾರ್ಕಿಂಗ್ ಮಾಡಿ ಆಮೇಲೆ ಹೋಗೋದೇನಿಲ್ಲ ಸರ್. ಒಂದ್ಸಲ ನಮ್ಮ ಪ್ರಾಪರ್ಟಿಗೆ ಬಂದರೆ ಎಲ್ಲ ವಾಕೇಬಲ್ ಇದೆ, ನಿಯರೆಸ್ಟ್ ಓನ್ಲಿ 100-200 ಮೀಟರ್ಸಲ್ಲಿ ಎಲ್ಲ ಇದೆ ಸರ್. ಈಗ ಇನ್ ಕೇಸ್ ನಾವು ಏನಾದ್ರು ಬುಕ್ ಮಾಡಬೇಕು ಹೋಮ್ ಸ್ಟೇಗೆ ಅಂದರೆ ಯಾವ ರೀತಿ ಇದೆ ಪ್ರೈಸಸ್ ಎಲ್ಲ? ಡಿಫ್ರೆಂಟ್ ಕಾಟೇಜಸ್ ಇದೆ ನಿಮ್ಮಲ್ಲಿ? ಡಿಫ್ರೆಂಟ್ ಇದೆ ನಮ್ಮಲ್ಲಿ. 4 ಥರ ಕಾಟೇಜಸ್ ಇದೆ. ಕಪಲ್ ರೂಮಿಗೆ ಡಿಫ್ರೆಂಟ್ ಪ್ರೈಸಸ್ ಇದೆ. ಗ್ರೂಪ್ಸ್ ಬರ್ತಾವೆ ಸರ್, ಕಾರ್ಪೊರೇಟ್ ಗ್ರೂಪ್ಸ್ ಬರ್ತಾವೆ, ಕಾಲೇಜ್ ಗ್ರೂಪ್ ಬರ್ತಾವೆ, ಸ್ಕೂಲ್ ಗ್ರೂಪ್ಸ್ ಬರ್ತಾವೆ. ಅವರಿಗೆ ಡಿಫ್ರೆಂಟ್ ಇದೆ ಸರ್. ಡಾರ್ಮೆಟ್ರಿ ಇದೆ, ಡಿಫ್ರೆಂಟ್ ಇದೆ. ಕ್ಯಾಂಪಿಂಗ್ ಡಿಫ್ರೆಂಟ್ ಇದೆ. ಕಮಾಂಡೋ ಟೆಂಟ್ಸ್ ಡಿಫ್ರೆಂಟ್ ಇದೆ. ಏನೂ ಇದಿಲ್ಲ ಸರ್. ನೀವು ಯಾವಾಗೂ ನಮ್ಗೆ ಕಾಲ್ ಮಾಡಿ ಬರ್ರಿ ಸರ್. ನಿಜವಾಗಿ ನಿಮ್ಗೆ ಬೆಸ್ಟ್ ಪ್ರೈಸ್ ನಾನೇ ಕೊಡ್ತೀನಿ. ಈಗ ನೀವು ಹಿಂಗೆ ಹೇಳಿರೋಂಥ ಪ್ರೈಸಲ್ಲಿ ನಮ್ಗೆ ಏನೇನು ಫೆಸಿಲಿಟೀಸ್ ಸಿಗುತ್ತೆ? ಹಾಂ ಸರ್, ನಮ್ಮ ಪ್ಯಾಕೇಜ್ ಇರುತ್ತೆ ಸರ್. ನಮ್ಮ ಪ್ಯಾಕೇಜಲ್ಲಿ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ, ಬ್ರೇಕ್ಫಾಸ್ಟ್ 2 ಟೈಪ್ ಬ್ರೇಕ್ಫಾಸ್ಟ್ ಇರುತ್ತೆ ಸರ್. ಅನ್ಲಿಮಿಟೆಡ್ ಡೈಟ್ ಇರುತ್ತೆ, ಬುಫೆ ಇರುತ್ತೆ. ಮಧ್ಯಾಹ್ನ ಲಂಚ್ ಇರುತ್ತೆ ಸರ್. ಲಂಚಲ್ಲಿ ವೆಜ್ ಅನ್ಲಿಮಿಟೆಡ್ ಬುಫೆ ಇರುತ್ತೆ ಸರ್. ಐಟಮ್ಸ್ ಏನು ಹೇಳ್ಬೇಕು ಎಲ್ಲ, ಚಪಾತಿ ಇರುತ್ತೆ, ರೈಸ್, ಜೀರಾ ರೈಸ್. ಸೊ ಮಧ್ಯಾಹ್ನ ವೆಜ್ ಮಧ್ಯಾಹ್ನ ವೆಜ್ ಸರ್. ಓಕೆ. ಇನ್ ಕೇಸ್ ಎನಿ ಸ್ಪೆಷಲ್ ರಿಕ್ವೈರ್ಮೆಂಟ್ ಇಲ್ಲ, ನಮ್ಮ ನಾನ್ ವೆಜ್ ಬೇಕಂದ್ರೆ ಆ ಥರ ನಾವು ಮಾಡ್ಕೊಡ್ತೀವಿ. ಬೇಕಾದ್ರೆ ನಾವು ಕಸ್ಟಮೈಸು ಬೇಕಾದ್ರೆ ಮಾಡಿಸ್ಕೊಂಡು ನಾವು ಸ್ಟಾರ್ಟರ್ಸ್ ಎಲ್ಲ ತಗೊಬೋದು. ಇನ್ ಕೇಸ್ ನಾವು ಪಾರ್ಟಿ ಗೀಟಿ ಮಾಡ್ತೀವಿ ಅಂದರೆ ಸ್ಟಾರ್ಟರ್ ಸಿಗುತ್ತೆ. ಓಕೆ. ನೈಟ್ ಏನಿರುತ್ತೆ ಸರ್? ನೈಟಲ್ಲಿ ಒಂದು ನಾನ್ ವೆಜ್ ಐಟಮ್ ಇರುತ್ತೆ, ಚಿಕನ್ ಇರುತ್ತೆ, ಮತ್ತು ಉಳ್ಕಿತ್ತು ಜೀರಾ ರೈಸ್, ಪ್ಲೇನ್ ರೈಸ್ ಏನು ಮಾಡ್ಬೋದು ಸರ್. ಗೀ ರೈಸ್ ನಿಮ್ಗೆ ಹೆಂಗೆ ಕಸ್ಟಮೈಸ್, ನಿಮ್ಗೆ ಏನು ಇದು ಇಷ್ಟ ಇಲ್ಲ ಇದು ಮಾಡ್ಕೊಟ್ಟಂದ್ರೆ ನಾವು ಮಾಡ್ಕೊಡ್ತೀರಾ. ಇಲ್ಲಾಂದ್ರೆ ನಮ್ಮ ಫಿಕ್ಸ್ ಮೆನ್ಯೂ ಇರುತ್ತೆ, ಆ ಥರನೂ ಹೋಗ್ಬೋದು. ನೀವು ಹೇಳಿರೋಂಥ ಏನು ನಾವು ಪ್ರೈಸ್ ಕೊಟ್ಟು ಬಂದಿರ್ತೀವಿ ಆ ಪ್ರೈಸಲ್ಲಿ ಈಗ ಸ್ಟೇ ಇರುತ್ತೆ, 3 ಟೈಮ್ಸ್ ಫುಡ್ ಇರುತ್ತೆ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಮ್ಮ ಕಾಂಪೌಂಡ್ ಒಳಗಡೆ ಇರೋಂಥ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇರುತ್ತೆ, ಬೋಟಿಂಗ್ ಇರುತ್ತೆ, ಕಯಾಕಿಂಗ್ ಇರುತ್ತೆ, ರೈನ್ ಡ್ಯಾನ್ಸ್ ಇರುತ್ತೆ. ಸೊ ಔಟ್ಸೈಡ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಆಗಿರುತ್ತೆ ಅದರಲ್ಲಿ.
ನನ್ನ ಪ್ಯಾಕೇಜಲ್ಲಿ ಬೋಟಿಂಗ್, ಕಾಯಾಕಿಂಗ್, ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್ ಪೂಲ್, ನೈಟ್ ಕ್ಯಾಂಪ್ ಫೈರ್ ವಿತ್ ಮ್ಯೂಸಿಕ್ ಮತ್ತು ಜಂಗಲ್ ಟ್ರ್ಯಾಕಿಂಗ್ ಮತ್ತು 3 times ಮೀಲ್ಸ್ ಇರುತ್ತೆ ಸರ್. ಅನ್ಲಿಮಿಟೆಡ್ ಮೀಲ್ಸ್ ಇರುತ್ತೆ. ಸೊ ಇದೆಲ್ಲ ಒಂದು ಪ್ಯಾಕೇಜಲ್ಲೇ ಇರುತ್ತೆ. ಒಂದು ಪ್ಯಾಕೇಜ್. ಇನ್ ಕೇಸ್ ನಾವೇನಾದ್ರು ರಾಫ್ಟಿಂಗ್ ಹೋಗ್ತೀವಿ ಅಂದರೆ ಅದೊಂದು ಎಕ್ಸ್ಟ್ರಾ ನೀವು ಎಕ್ಸ್ಟ್ರಾ ಪೇ ಮಾಡಿ ಹೋಗ್ಬೋದು. ಅವರು ಡಿಸ್ಕೌಂಟು ಮಾಡ್ಕೊಡ್ತೀರಾ ಸ್ಪೋರ್ಟ್ ರಾಫ್ಟಿಂಗು, ಏನು ತೊಂದರೆ ಇಲ್ಲ. ಇದೆ, ಜಿಪ್ ಲೈನ್ ಇದೆ, ಜಾರ್ಮಿಂಗ್ ಇದೆ, ಅದೆಲ್ಲ ಸ್ಪೋರ್ಟ್ಸ್ ಇದೆ. ಸೊ ಈಗ ನಮ್ಮ ಚಾನಲ್ ನೋಡಿ ಬರೋರ್ಗೆ ಏನಾದ್ರು ಡಿಸ್ಕೌಂಟ್ ಸಿಗ್ಬೋದಾ? ಖಂಡಿತ ಕೊಡ್ತೀವಿ ಸರ್, ಡಿಸ್ಕೌಂಟ್ ಕೊಡ್ತೀವಿ. ನಾರ್ಮಲ್ ಆಗಿ ಬಂದು ಡಿಸ್ಕೌಂಟ್ ಕೊಟ್ಟೇ ಕೊಡ್ತೀರಾ? ಸೊ ಕಾಂಪ್ರಮೈಸ್ ಮಾಡ್ಕೊಡ್ತೀರಾ ಒಂದು ಸ್ವಲ್ಪ ಪ್ರೈಸಲ್ಲಿ? ಮಾಡ್ಕೊಡ್ತೀವಿ ಸರ್. ನನ್ನ ನಂಬರ್ ಅಲ್ಲಿ ಕಾಲ್ ಮಾಡಿದರೆ ನಿಮ್ಮ ಸಬ್ಸ್ಕ್ರೈಬ್ ಮಾಡಿ ಬಂದರೆ ಡಿಸ್ಕೌಂಟ್ ಕೊಡ್ತೀವಿ. ಓಕೆ ಸರ್, ನಿಮ್ಮ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ನಿಮ್ಮ ಒಂದು 2 ಆಲ್ಟರ್ನೇಟಿವ್ ನಂಬರ್ಸ್ ಆಗಿರ್ಬೋದು, ನಿಮ್ಮ ಪರ್ಮನೆಂಟ್ ನಂಬರ್ ಒಂದು ಹೇಳಿ ಸರ್. ನನ್ನ ನಂಬರ್ ಇದೆ ಸರ್ 9880272373. ಇನ್ನೊಂದು ನಂಬರ್ ಇದೆ, ಅದು 9731430436. ಸೊ 2 ನಂಬರ್ಗೂ ನೆಟ್ವರ್ಕ್ ಇರುತ್ತೆ. 24x7 ಯಾವಾಗೂ ಕಾಲ್ ಮಾಡ್ಬೋದು ಸರ್. ಪ್ಯಾಕೇಜಸ್ ಕೇಳ್ಬೋದು. ನೀವು ಯಾವ ಥರ ಪ್ಯಾಕೇಜ್ ಬೇಕು, ಎಷ್ಟು ಮೆಂಬರ್ಸ್ ಬರ್ತಾ ಇದ್ದೀವಿ ಎಲ್ಲ. 1 ವಾರ ಈಗ ಸೀಸನ್ ಇದೆ, ಸೊ ಬಿಫೋರ್ 1 week ಯು ಶುಡ್ ಕಾಲ್ ಆ್ಯಂಡ್ ಲೆಟ್ ಮಿ ನೋ. ಐ ವಿಲ್ ಅರೇಂಜ್ ಆಲ್ ದ ಥಿಂಗ್ಸ್. ಸೊ ಸೀಸನ್ ಟೈಮಲ್ಲಿ ಸ್ವಲ್ಪ ಪ್ರೈಸಸ್ ವೇರಿಯೇಷನ್ಸ್ ಇರುತ್ತೆ ಅಷ್ಟೇ, ಟೈಮ್ ಸ್ವಲ್ಪ ಬಟ್ ಅಷ್ಟೊಂದು ವೇರಿಯೇಷನ್ ಏನಿರಲ್ಲ ಕಂಪೇರ್ ಟು ಅದರ್ ಸ್ಟೇಟ್ಸ್. ಹಾಂ, ಓಕೆ ಸರ್, ಥ್ಯಾಂಕ್ ಯು ಸರ್. ಆಮೇಲೆ ಡ್ಯಾಂಡೇಲಿ ಅಲ್ದಿರೆ ಗೋವಾಲು ಇದೆ ನಿಮ್ಮದು ಹೋಮ್ ಸ್ಟೇ ಅಂತ ಕೇಳ್ಪಟ್ಟೆ ನಾನು. ಅಲ್ಲೂ ಇದಕ್ಕಿಂತ ಬ್ಯೂಟಿಫುಲ್ ಆಗಿದೆ ಹಿಲ್ ಸ್ಟೇಷನಲ್ಲಿ ಅಂತ ಹೇಳಿದ್ರೆ. ಇನ್ ಕೇಸ್ ಈಗ ಗೋವಾಗೆ ಹೋಗೋರು ಅಲ್ಲೇನೋ ನಿಮ್ಮ ಸ್ಟೇಗೆ ಹೋಗ್ಬೇಕು ಅಂದರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡ್ಬೇಕು ನಿಮ್ಮನ್ನ? ಸೇಮ್ ನಂಬರೇನಾ? ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡೋದು. ಓಕೆ, ಅದು ಸ್ಟೇ ಹೆಸರು ಸರ್? ಅಲ್ಲಿ ಸರ್ ನಮ್ಮ ಪ್ರಾಪರ್ಟಿ ಇರೋದು 3 star ಪ್ರಾಪರ್ಟಿ ಇದೆ. ಸೊ ಅದರಲ್ಲಿ 23 ರೂಮ್ಸ್ ಇದೆ. ಓಕೆ, ಗೋವಾಲಿ ಕಪಲ್ ಶೇರಿಂಗ್ ರೂಮ್. ಓಕೆ, 2 ವಿಲ್ಲಾ ಇದೆ ಸರ್. ಹಾಂ, ವಿಲ್ಲಾ ಹೋಗಿ ಎಲ್ಲ ಟೋಟಲ್ ಹಿಲ್ ವ್ಯೂ ವಿಲ್ಲಾ ಇದೆ ಸರ್. 6 BHK ವಿಲ್ಲಾ ಇದೆ ವಿತ್ ಸಪ್ರೇಟ್. ಅದು ರೆಸಾರ್ಟ್ ಹೆಸರು ಸರ್? ಅಮೆಜಾನಿಕಾ ಬೊಟಿಕ್ ರಿಸಾರ್ಟ್. ಅಮೆಜಾನಿಕಾ ಬೊಟಿಕ್ ರೆಸಾರ್ಟ್. ಗೈಸ್, ನಾನು ಅದರದ್ದು ಲಿಂಕ್ ಹಾಕಿರ್ತೀನಿ, ಲೊಕೇಶನ್ನು, ಅದರದ್ದು ಸ್ಟೇ ನಂಬರ್ ಆಗಿರ್ಬೋದು, ಸ್ಟೇ ನೇಮ್ ಆಗಿರ್ಬೋದು ಎಲ್ಲ ಹಾಕಿರ್ತೀನಿ. ಗೋವಾಗೆ ಹೋಗೋರು ನೀವು ಅಲ್ಲೂ ಹೋಗಿ ಇವ್ರದ್ದೇ ಲೊಕೇಶನಲ್ಲಿ ಬೇಕಾದ್ರೆ ಸ್ಟೇನೂ ಆಗ್ಬೋದು. ಅಲ್ಲೂ ತುಂಬ ಚೆನ್ನಾಗಿದೆ ಅಂತ ನಾವು ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗ್ತಾ ಇರೋದು ಸ್ಟೇ ಆಗೋದಕ್ಕೆ.